ಹಾಗಂದ್ರೆ ಹೇಗೆ ಹೇಳ್ತಿದ್ದೀರಾ? ಅವರು ನಮ್ಮ ಮುಂದೆನೇ ಹೇಗೆ ನಡ್ಕೊಂಡ್ರು ಅಂತ ನೀವೇ ನೋಡಿದ್ದೀರಾ. ಅಲ್ಲಿ ಹೋದ್ಮೇಲೆ ಆ ಮಗು ಹೇಗ್ರಿ ಅಡ್ಜಸ್ಟ್ ಆಗುತ್ತೆ? ಪಾಪ. ಖುಷಿಗೆ ಬೇಕಾಗಿದ್ದು ಪ್ರೀತಿ. ಅವಳಿಗೆ ಈ ಮನೇಲಿ ಸಿಗ್ತಾ ಇದ್ದಿದ್ರಿಂದ ಅವಳು ಖುಷಿಯಾಗಿದ್ಲು. ಅಲ್ಲಿ ಹೋದ್ಮೇಲೆ ಹೇಗಿರ್ತಾಳೋ ಏನು. ಆದರೂ ಅವ್ರ ಮಗುನ ನಮ್ಮನೇಲಿ ತಂದು ಇಟ್ಕೊಳ್ಳೋದು ಸರಿಯಲ್ಲ. ನನಗನ್ಸಿದ್ದು ಹೇಳಿದ್ದೀನಿ. ನಿಮಗೇನು ಅನ್ಸುತ್ತೋ ಅದು ಮಾಡಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮೇಡಮ್ ಅವರೇ, ಸಂತು ಬಾವ ಏನೋ ಹಂಗೆ ಹೇಳಿದ್ರು ಅಂತ ಮಗಿನಲ್ಲಿ ಬಿಡೋದು ಸರಿ ಇಲ್ಲ. ಬನ್ನಿ, ಈಗಲೇ ಹೋಗಿ ನಾವು ಕರ್ಕೊಂಬರೋಣ. ಬನ್ನಿ. ಭಾವನಾ, ನೋಡಮ್ಮ, ನೀವಲ್ಲಿ ಹೋಗಿ ಕೋಪದಲ್ಲಿ ಏನಾದ್ರೂ ಮಾತಾಡ್ಬೇಡ. ಮೊದ್ಲೇ ಅವ್ರು ಸರಿ ಇಲ್ಲ, ಬೇಕು ಅಂತ ಏನೇನೋ ಮಾತಾಡ್ತಾರೆ. ಈಗ ನಾವು ಕೋಪ ಮಾಡ್ಕೊಂಡ್ರೆ ಖುಷಿ ಜೀವನ ಹಾಳಾಗತ್ತಮ್ಮ. ಸ್ವಲ್ಪ ತಾಳ್ಮೆಯಿಂದ ನಡ್ಕೊಳ್ಳಿ. ಲಕ್ಷ್ಮತೆ, ಖುಷಿ ಈ ಮನೆ ಮಗಳು. ಅವ್ರ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತದೆ, ಮಗಿನ ಹೆಂಗೆ ಕರ್ಕೊಂಬರ್ಬೇಕು ಅನ್ನೋದು ಗೊತ್ತದೆ. ಮಾತಲ್ಲಿ ಹೇಳ್ತೀನಿ, ಕೇಳದೆ ಹೋದ್ರೆ ಈ ಸಿದ್ದೇಗೌಡ ಅಂದರೆ ಏನು ಅಂತ ಅವ್ರಿಗೆ ತೋರಿಸ್ಬೇಕಾಯ್ತದೆ. ನೀವು ಬನ್ನಿ ಮೇಡಮ್ ಅವರೇ. ಮತ್ತೆ ಸಿದ್ದೇಗೌಡರು ಹೋಗಿದ್ದಾರೆ ಅಂದರೆ ಅವ್ರ ಖುಷಿನ ಮನೆಗೆ ಕರ್ಕೊಂಡು ಬಂದೇ ಬರ್ತಾರೆ. ನೀವು ಯೋಚನೆ ಮಾಡಬೇಡಿ. ಹಾಂ ಕಳಿಸ್ಕೊಡ್ತೀನಿ. ಅನ್ನೊಂದು ದಾಲ ಟೆನ್ಷನ್ ಇದ್ದೆ. ಖುಷಿ, ಖುಷಿ, ಖುಷಿ. ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇವನ್ ಯಾಕೆ ಬಂದ ಇಲ್ಲಿಗೆ? ಖುಷಿ ಎಲ್ಲಿದ್ದಾಳೆ? ನಾನು ಅವಳನ್ನ ನೋಡ್ಬೇಕು. ಅವಳನ್ನ ಕರೀರಿ ಪ್ಲೀಸ್. ಅದ್ರ ಅವಶ್ಯಕತೆ ಏನೂ ಇಲ್ಲ. ಖುಷಿ ನಮ್ ಜೊತೆ ಆರಾಮಾಗಿದ್ದಾಳೆ. ಹಾಗೆ ಅವಳಿಗೂ ನಿನ್ನ ಅವಶ್ಯಕತೆನೂ ಇಲ್ಲ. ನೀನೀಗ ಮದ್ವೆ ಆಗಿ ನಿನ್ ಗಂಡನ್ ಮನೆ ಸೇರ್ಕೊಂಡಿದ್ಯಲ್ಲ, ಮತ್ತೇನಿಗೆ ಬೇಕು ಖುಷಿ ನಿನ್ಗೆ? ಸುಮ್ನೆ ಬಂದು ಅವಳು ತಲೆ ಕೆಡಿಸ್ಬೇಡ, ಇಲ್ಲಿಂದ ಹೊರಟೋಗು. ಮೇಡಮ್ ಅವರೇ, ತಲೆ ಕೆಡಿಸ್ತಾ ಇರೋದು ಅವರಲ್ಲ, ನಿಮ್ಮ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಗಿಗೆ ಹಿಂಸೆ ಕೊಡ್ತಾ ಇರೋದು. ಎಲ್ಲ ಇವನ ಎಲ್ಲ ಕಡೆ ಅಡ್ಡ ಬರ್ತಾನಲ್ಲ ಇವನು. ಪ್ಲೀಸ್ ಖುಷಿನ ಕರೀರಿ. ಅವಳು ಎಲ್ಲಿದ್ದಾಳೆ? ನೋಡು ಭಾವನಾ, ಅರ್ಥ ಮಾಡ್ಕೊ. ನಿನಗೀಗ ಮದ್ವೆ ಆಗಿದೆ, ನಿಂದೆ ಆದಂತ ಸಂಸಾರ ಶುರುವಾಗಿದೆ. ನಾಳೆ ದಿನ ನಿನ್ಗೂ ಮಕ್ಕಳಾಗತ್ತೆ. ಆಗ ನೀನು ಖುಷಿನ ಹೇಗ್ ನೋಡ್ಕೋತೀಯಾ? ನೋಡು, ನಿನ್ ಕೈಲೊಳ್ಳ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತಾನೆ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಸುಮ್ನೆ ಬಿಟ್ಟು ಹಾಕಿ ಹೊರಟೋಗು. ಅದು ಹೇಗ್ ಬಿಡಕ್ಕಾಗುತ್ತೆ? ನಾನು ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ಖುಷಿ ಬೇಕು ಅಷ್ಟೇ. ಖುಷಿ, ಖುಷಿ, ಹೆಂಗಿದೆಯಾ ಪುಟ್ಟ? ಮಗು ಆರಾಮಾಗಿದ್ದಾಳೆ ಅಂತ ಹೇಳಿದ್ರಲ್ಲ,
ಮೈ ಎಷ್ಟು ಬೆಚ್ಚಗಿದೆ. ಏನು ಮಾಡ್ತಿದ್ದೀರಾ ನೀವು? ನಾವೇನ್ ಮಾಡಿದ್ವಿ? ಹೌದು, ಮಗುಗೆ ಜ್ವರ ಬಂದಿದೆ. ಅದಕ್ಕೆ ನಾವು ಡಾಕ್ಟರ್ ಹತ್ರನೂ ಕರ್ಕೊಂಡು ಹೋಗಿದ್ವಿ. ಸಿರಪ್ ಕೊಟ್ಟಿದ್ದಾರೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಜ್ವರ ಕಡಿಮೆ ಆಗುತ್ತೆ. ಅದೆಲ್ಲ ಬಿಡು. ನಿನ್ಗೀಗ ಮದ್ವೆ ಆಗಿದೆ. ನಿನ್ ಗಂಡನ ಮನೇಲಿ ಆರಾಮಾಗಿರೋದ್ ಬಿಟ್ಟು ಇದೆಲ್ಲ ಯಾಕೆ ಬೇಕು ನಿನ್ಗೆ? ನಾನು ಖುಷಿನ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಏನ್ ಹೇಳ್ತಿದ್ಯಾ? ನೋಡು, ಖುಷಿ ನನ್ನ ಅಣ್ಣನ ಮಗಳು. ಅವಳನ್ನ ಹೇಗ್ ನೋಡ್ಕೋಬೇಕು ಹೇಗ್ ನೋಡ್ಕೋಬಾರ್ದು ಅನ್ನೋದು ನನಗ್ ಗೊತ್ತಿದೆ. ನಿನ್ ಹತ್ರ ನಾನು ಕಳ್ಸಲ್ಲ. ಮೇಡಮ್ ಅವರೇ, ಒಸಿ ನಿಲ್ಸಿ. ತಿಳಿದವ್ರಾಗಿ ಹಿಂಗೆಲ್ಲ ಆಡೋದು ಅವಳು ಚೆಂದಾಗಿರ್ಬೇಕು ಅಂತಲೇ ಅಲ್ವೇ ನಿಮ್ಗೂ ಇರೋದು? ಮಗಿನೇ ಕೇಳಮ್ಮ, ಅವಳು ಎಲ್ಲಿರ್ಬೇಕು ಅಂತ ಇಷ್ಟಪಡ್ತಾಳೋ ಅಲ್ಲೇ ಇರಲಿ. ಮುದಮ್ಮ, ನೀನು ಹೇಳುವ, ಯಾರಂದ್ರೆ ಇಷ್ಟನವ? ಯಾರ ಜೊತೆ ಇದ್ರೆ ಖುಷಿಯಾಗಿರ್ತೀಯವ?